ನಾನು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಿಂದ ಬಂದಿರೋಂಥ PACL ಸಂಸ್ಥೆಯಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಏಜೆಂಟರು. ನಾನು ಸುಮಾರು 10 ವರ್ಷಗಳು 11 ವರ್ಷಗಳ ತನಕ ಸತತವಾಗಿ 60 ಲಕ್ಷ ಹಣವನ್ನು ಹೂಡಿದ್ದೇನೆ ಕಂಪನಿಯಲ್ಲಿ. ಈಗ 16 ವರ್ಷಗಳಿಂದ ನಮ್ಮ ಕಂಪ್ನಿ ಮುಚ್ಚಿ ಹೋಗಿದೆ. ಜನರು ಹಾಡುವ ಮಾತುಗಳನ್ನು ಕೇಳಲಾರದೆ ನಾವು ಏನು ಮಾಡದೆ ಮೌನ ವಹಿಸಿಕೊಂಡು ಬೈದುದನ್ನು ಬಯಸಿಕೊಂಡು ಇದ್ದೇವೆ. ಏಕೆಂದರೆ ನಾವು ಅವರ ಮನ ಬಾಗಿಲಿಗೆ ಹೋಗಿ ನಾವು ಇದ್ದವರನ್ನು ಮನವೊಲಿಸಿ ಹಣವನ್ನು ತೊಡಗಿಸಿಕೊಂಡಿದ್ದೇವೆ ಕಂಪನಿಗೆ. ಏಕೆಂದರೆ ಕಂಪನಿ ಅಷ್ಟು ನಂಬಿಕೆಯಿಂದ ಮುಂದುವರಿದುಕೊಂಡು ಹೋಗುತ್ತಿತ್ತು. ಆ ಭರವಸೆಯ ಮೇಲೆ ನಾವು ಜನರ ಮನವೊಲಿಸಿ ಹಣವನ್ನು ತೊಡಗಿಸಿದ್ದೇವೆ. ಈಗ ಕಂಪನಿಗೆ ಆದೇಶವನ್ನು ತೆರೆಯಲು ಕೊಟ್ಟದ್ದೇ ಸರ್ಕಾರ ಮತ್ತು ಕಂಪನಿ ಮುಚ್ಚಲು ಆದೇಶ ಹೊರಡಿಸಿದ್ದೇ ಸರ್ಕಾರ. ಎರಡನ್ನೂ ಮಾಡಿದ್ದೇ ಸರ್ಕಾರ. ಇಲ್ಲಿ ಅನುಭವಿಸುತ್ತಿರುವ ನೋವುಗಳನ್ನು ಅನುಭವಿಸ್ತಾ ಇರೋ ನಮ್ಮಂಥ ಸಾಮಾನ್ಯ ಮಹಿಳೆಯರು ಮತ್ತು ಪುರುಷರು ಈ ಒಂದು ಕಷ್ಟಕ್ಕೆ ಏನು ಮಾಡುವುದೆಂದು ಯೋಚನೆ ಮಾಡುತ್ತಾ ಇದ್ದೆವು. ಪ್ರಾಣ ತೆಗೆದುಕೊಂಡರೂ ಮಾನ ಹೋಗೋದಿಲ್ಲ. ಹಣ ಕಟ್ಟಿಸಿ ಪ್ರಾಣ ಕೊಂಡ್ಕೊಂಡು ಹೋದ್ಲು ಅಂತ ನಮ್ಮ ಉಳಿದ ಮನೆಯವರಿಗೂ ಅದೇ ಸಾಯವರೆಗೂ ಅವರಿಗೆ ಇದೇ ನೋವನ್ನು ನೋಯಿಸುತ್ತಾರೆ. ಇದ್ದು ಜಯಿಸಬೇಕು, ಜಯಿಸಿ ಜಯಗಳಿಸಬೇಕು ಎಂಬ ಒಂದು ಆಶಾಭಾವನೆಯನ್ನು ನಮ್ಮ ಅಪ್ಪ ಸಾಹೇಬ್ ಬುಗಡೆ ಸಾಹೇಬರವರ ಮುಖಾಂತರ ನಮ್ಮ ಪವರ್ ಟಿವಿಯವರ MD ಅವರಾದಂಥ ರಾಕೇಶ್ ಶೆಟ್ಟಿಯವರ ಒಂದು ಸಮ್ಮುಖದಲ್ಲಿ ಈ ಒಂದು ಸಮ್ಮೇಳನ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯಲ್ಲಿ ಇಟ್ಕೊಂಡಿದ್ದರು. ಅವರು ನಮಗೆ ಭರವಸೆಯ ಆಶಾಭಾವನೆಯನ್ನು ಮೂಡಿಸಿ ಒಂದು ಧೈರ್ಯವನ್ನು ತುಂಬಿಸಿ ನಮ್ಮ ಮನವನ್ನು ಒಲಿಸಿ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮದಲ್ಲಿ ನಿಮಗೆ ಹಣವನ್ನು ಕೊಡಿಸುವಂಥ ಭರವಸೆಯನ್ನು ಕೊಡುತ್ತೇವೆ ಎಂದು ಭರವಸೆ ಇಟ್ಟರು. ಆ ಪ್ರಕಾರವಾಗಿ ಈಗ ಎಲ್ಲ DCM ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಬರುತ್ತಾರೆ ಎಂಬ ಆಶಾಭಾವನೆಯನ್ನು ಎಲ್ಲರೂ ಇಟ್ಕೊಂಡೇ ಬಂದಿದ್ವಿ. ಆದರೆ ಅವರ ಪರವಾಗಿ ಅವರ ಸಹಾಯಕ ಸಂಪುಟದ ಸಚಿವರಾದ ಶ್ರೀಯುತ ಮಾನ್ಯ ಸಚಿವರು ಬಾಗಲಕೋಟೆಯವರು ಕೂಡ ಆಗಮಿಸಿದರೆ ಅವರೇ ನೆರವೇರಿಸಿ ಮುಖ್ಯಮಂತ್ರಿಗಳ ಮನವೊಲಿಸಿ ಹಾಗೆ ನಮ್ಮ ಪವರ್ ಟಿವಿ ಮಾನ್ಯ ರಾಕೇಶ್ ಶೆಟ್ಟಿಯವರು ಕೂಡ ಭರವಸೆ ಕೊಟ್ಟು ನಮ್ಮ ಆಶಾಭಾವನೆಗಳನ್ನು ನಗುಮುಖವಾದಿಂದ ಒತ್ತಿಕೊಂಡು ಈ ತಿಂಗಳ ಆಗದೆ ಹೋದರೂ ಕೂಡ ಆಗಸ್ಟ್ ತಿಂಗಳಲ್ಲಿ ನಮ್ಮ ಹಣ ನಾವು ಏನು ಕಟ್ಟಿಸಿದ್ದೀವಿ ಕಸ್ಟಮರ್ಗಳಲ್ಲಿ ಅವರಿಗೆ ತಲುಪಿಸುವಂತೆ ಮಾಡಿಕೊಡುತ್ತೇವೆ ಎಂಬ ಆಶಾಭಾವನೆಯನ್ನು ಒತ್ತಿ ನಾವು ಇಲ್ಲಿ ಬಂದಿದ್ದೀವಿ. ಆಸೆ ನೆರವೇರುತ್ತವೆ ಎಂಬ ನಂಬಿಕೆ ನಮ್ಮಲ್ಲಿದೆ.